ರಾಜ್ಯದಾದ್ಯಂತ ಗೃಹಲಕ್ಷ್ಮಿಯರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರಣ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ ಅಕೌಂಟ್ಗೆ. ನೇರವಾಗಿ ತಿಂಗಳು ಹಣ ಬರುತ್ತೆ ಅಂತ ಸರ್ಕಾರ ಹೇಳಿತ್ತು. ಬಟ್ ಕಳೆದ 3 ತಿಂಗಳಿಂದ ಹಣ ಬಂದಿಲ್ಲ. ಇದರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಹಜವಾಗಿ ಗದಗ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಗದಗ ಜಿಲ್ಲೆಯಲ್ಲಿ ಒಟ್ಟಾರೆ 2.44 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿದ್ದಾರೆ. ಈ ಗೃಹಲಕ್ಷ್ಮಿ ಹಣವನ್ನ ತೆಗೆದುಕೊಳ್ತಾ ಇರುವಂತವರು ಪ್ರತಿ ತಿಂಗಳು 2,000. ಗೃಹಲಕ್ಷ್ಮಿ ಹಣ ಬಾರದೆ ಈಗ ಈ ಮಹಿಳೆಯರು ಪರದಾಡ್ತಾ ಇದ್ದಾರೆ. ಕಾರಣ ಈ ಹಣವನ್ನ ನಂಬಿ ನಾವು ಪ್ರತಿ ತಿಂಗಳು ಚೀಟಿ ಹಾಕ್ತಾ ಇದ್ದೀವಿ, ಮನೆ ಬಾಡಿಗೆ ಕಟ್ತಾ ಇದ್ದೀವಿ, ಜೊತೆಗೆ ಸಂಘಗಳಲ್ಲಿ ಸಾಲ ತೆಗೆದುಕೊಂಡಿದ್ವಿ. ಇದೇ ಹಣವನ್ನ ನಂಬಿ ಮೊದಲಿಗೆ ಕೊಟ್ಟು ಈಗ ಕೊಡ್ತಾ ಇಲ್ಲ. ಯಾಕೆ 3 ತಿಂಗಳಿಂದ ಹಣ ಬಂದಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಹಣ ಬರ್ತಾ ಇಲ್ಲ, ಕಂತು ಕಟ್ಟೋದಕ್ಕೂ ಕೂಡ ಆಗ್ತಾ ಇಲ್ಲ. ಕೂಡಲೇ ಗೃಹಲಕ್ಷ್ಮಿ ಹಣ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಗದಗದಲ್ಲಿ ಆಕ್ರೋಶವಾದಂತ ರೀತಿಯನ್ನ ನೋಡ್ತಾ ಇದ್ದೀವಿ. ಕೊಟ್ಟ ಭರವಸೆಯಂತೆ ಹಣ ನೀಡಿ ಅಂತ ಸರ್ಕಾರಕ್ಕೆ ತಾಕೀತು ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ. ನಮ್ಮ ಪ್ರತಿನಿಧಿ ಸಂತೋಷ್ ಅಲ್ಲಿನ ಮಹಿಳೆಯರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ನೋಡಿ. ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಸರಿಯಾಗಿ ಅದು ಫಲಾನುಭವಿಗಳು ಕೂಡ ಮುಟ್ತಾ ಇಲ್ಲ. ಅದರಲ್ಲೂ ಗೃಹಲಕ್ಷ್ಮಿಯರಿಗಾಗಿ ಹಲವಾರು ಯೋಜನೆಗಳಂತಂದ್ರು. ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯ ಹಣ ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿಯರಿಗೆ ಮುಟ್ತಾ ಇಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಯರು ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಸದ್ಯ ಲಕ್ಷ್ಮೇಶ್ವರ ಪಟ್ಟಣದ ಹಿರೇಬನಓಣಿಯಲ್ಲಿಯೂ ಕೂಡ ಇದ್ದೀವಿ. ಇಲ್ಲಿ ಮಹಿಳೆಯರು ಸಾಕಷ್ಟು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದರೆ ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿಯರಿಗೆ ಹಣ ಸಹ ಜಮಾ ಆಗಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಜೊತೆಗೆ ಮನೆಯ ನಿರ್ವಹಣೆಗೆ ಸಾಕಷ್ಟು ಹಣ ಕೂಡ ಅನುಕೂಲ ಆಗ್ತಾ ಇತ್ತು. ಆದರೆ ಕಳೆದ 3 ತಿಂಗಳಿಂದ ಯಾವುದೇ ರೀತಿ ಫಲಾನುಭವಿಗಳಿಗೆ ಹಣ ಕೂಡ ಬಂದಿಲ್ಲ. ಹೀಗಾಗಿ ಮಹಿಳೆಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅವರನ್ನ ಮಾತಾಡ್ತಾ ಹೋಗೋಣ. ಯಾಕಂದರೆ ಕಳೆದ 3 ತಿಂಗಳಿಂದ ಸರ್ಕಾರದಿಂದ ಬರಬೇಕಾಗಿರುವಂಥ ಗ್ಯಾರಂಟಿ ಯೋಜನೆಯ ಗೃಹಲಕ್ಷ್ಮಿಯ ಹಣ ಖಾತೆಗೆ ಜಮಾ ಆಗಿಲ್ಲ. ಏನು ಹೇಳ್ತಾರೆ ಅನ್ನೋದನ್ನು ಅಮ್ಮ, ಈಗ ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ, ಇದರಿಂದಾಗಿ ಏನೇನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರಿ? ಈ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ ಸರ್. ಈಗ ನಾವು ಅದನ್ನು ನಂಬ್ಕೊಂಡು ಸಂಘದಾಗ ಸಾಲಾಗಿಲ್ಲ ತೆಗ್ಸಿರ್ತೀವಿ. ಆಮ್ಯಾಗಿದ್ದ ಹುಡುಗರು ಎಜುಕೇಷನ್ಗೆ ಬರ್ತೈತಿ, ಅನುಕೂಲ ಆಕೈತಿ ಅಂತ ದುಡ್ಡು ಜಮಾ ಮಾಡಿ ಇಟ್ಕೊಂಡು ಕಟ್ಟಾಕ್ ಬರ್ತೈತಿ ಅಂತ ನಂಬಿ ಈ ಮನ್ಯಾಗ ಹಿರಿಯರ ಮಾತು ಕೇಳಿದಾಗ ಗಂಡ್ರು ಈಗ ಎಲ್ಲರೂ ಚಲೋ ಸಾಲಿ ಕಲಿಸ್ತಾರೆ, ನಾವು ಕಲಿಸ್ಬೇಕನ್ನೋ ಆಸೆ ಇರ್ತೈತಿ. ಈಗ ಗಂಡು ಮಕ್ಳು ಮಾತು ಮಿಕ್ಕಿ ನಾವು ಚಲೋ ಸಾಲಿಗೆ ಹಚ್ಚಿರ್ತೀವಿ ಅಂದಾಗ ಫೀಸ್ ಕಟ್ಟಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಅದ 2,000 ರೂಪಾಯಿ ನಂಬ್ಕೊಂಡು ದೊಡ್ಡ ಸಾಲಿಗೆ ಹಾಕಿರ್ತೀವಿ. ನುಡಿದಂತೆ ನಡೆದೀವಿ, ಎಲ್ಲರಿಗೂ ಕೂಡ ಯೋಜನೆಗಳನ್ನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಮಾತು ಹೇಳ್ತಾರೆ. ಸಿದ್ದರಾಮಯ್ಯನವ್ರಿಗೆ ಏನು ಹೇಳಕ್ಕೆ ಕಷ್ಟಪಡ್ತಾರೆ? ಕಳೆದ 3 ತಿಂಗಳು ನಿಮ್ಗೆ ಹಣ ಬಂದಿಲ್ಲ. ಅದ ಸರ್, ಈ 3 ತಿಂಗಳಿಂದ ಹಣ ಬಂದಿಲ್ಲಲ್ಲ, ನುಡಿದಂತೆ ನಡ್ಕೊಲಿ. ಒಂದು ಇಲ್ಲ, ಎಲ್ಲ ಬಂದ್ ಮಾಡಿ ರೈತರ ಸಾಲ ಮನ್ನಾ ಮಾಡಲಿ, ರೈತರಿಗೆ ಮತ್ತು ವೃದ್ಧರಿಗೆ ಹಣ ಬಂದಿಲ್ಲ. ಕೆಲವೊಂದಿಷ್ಟು ಮಂದಿಗೆ ವೃದ್ಧಾಪ್ಯ ಹಣ ಬಂದಿಲ್ಲ, ವಿಧವಾ ವೇತನ ಬಂದಿಲ್ಲ. ಈಗ 2,000 ಕೊಡ್ತೀವಿ, ಮತ್ತ್ಯಾಕೆ ಈ ಹಣ ಹಾಕ್ಬೇಕಂತ ಎಲ್ಲನೂ ಬಂದ್ ಮಾಡ್ಕೊಂಡು ಕುಂತು ಬಿಟ್ಟಾರ. ಈಗೆಲ್ಲ ರೇಟ್ ಜಾಸ್ತಿ ಮಾಡ್ಯಾರ. ಇಲ್ಲಿ 2,000 ರೂಪಾಯಿ ಕೊಟ್ಟೇವೆ ಅನ್ನೋದು ಆಕತಿ, ಅಲ್ಲಿ ಮತ್ತು ರೇಟ್ ಜಾಸ್ತಿ ಮಾಡ್ತಾರೆ. ಅವ್ರು ಕೊಟ್ಟಂಥ ದುಡ್ಡು ಮತ್ತು ಅವ್ರು ಕಿತ್ಕೊಂಡು ಹಾಕುತ್ತಾರ ಅಷ್ಟು ಹೊರತು ನಮಗೇನು ಅದರಿಂದ ಅನುಕೂಲ ಆಗಿಲ್ಲ. ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಇದರಿಂದ ಅಂದಾಗ ಏನೇನು ಸಮಸ್ಯೆ ಎದುರಿಸ್ತೀರಿ ಮತ್ತು ಏನೇನು ಅದರಿಂದ ಉಪಯೋಗ ಆಗ್ತೈತಿ ನಿಮ್ಗೆ? ನಮಗೆ ಭಾಳ ಸಮಸ್ಯೆ ಆಗೈತೆ ರೀ. ನಾವು ಮೊದ್ಲೇಕ್ ನಮ್ಮ ಜೀವನ ಇತ್ತಲ್ಲ, ಅದ ಚಲೋ ಐತಲ್ಲ. 2,000 ರೂಪಾಯಿ ತಂದು ನಮ್ಗೇನು ಅನುಕೂಲ ಆಗಲಿಲ್ಲ. ಸುಮ್ಮನೆ ಹಾಕಲಿಲ್ಲ ಅಂದ್ರೆ ಅದು ಚಲೋನೇ ಐತ್ರಿ. ಇದು ಹಾಕ್ತೇವೆ ಅಂತೇಳಿ ಈಗ ಅದನ್ನ ಇದು ಮಾಡಿ ಈಗ 3-4 ತಿಂಗಳಿಂದ ಬಂದೇ ಇಲ್ಲ ದುಡ್ಡು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಏನು ಕೇಳ್ತೀರಿ? ಯಾಕಂದ್ರೆ ಅವರು ಹೇಳಿದ್ರು ಗೃಹಲಕ್ಷ್ಮಿಯರಿಗೆ ಸಾಕಷ್ಟು ಅದರಿಂದ ಅನುಕೂಲ ಆಕೈತೆ ಅಂತ. ನೋಡಿ, ಹೆಣ್ಮಕ್ಳು ಕಷ್ಟ ಅರ್ಥ ಮಾಡ್ಕೋಬೇಕ್ರಿ. ಈಗ ಮನ್ಯಾಗ ಎಲ್ಲ ಈಗ ನಾವು ಈಗ 2,000 ರೂಪಾಯಿ ಬರೋದ್ರಿಂದ ನಾವು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕಂತ ಹಿಂಗೆ ಅನ್ಕೊಂಡಿರ್ತೇವೆ ರೀ. ಅದನ್ನು ಅವ್ರು ಅರ್ಥ ಮಾಡ್ಬೇಕ್ರಿ. ಅವರು ನಮ್ಮಂಗೆ ಅವರು ಹೆಣ್ಮಕ್ಳು ಅದಾರ ರೀ. ನೋಡಿ ಈಗ ಏನಕತ್ತೆ, ಅವರು ನಾವು ಅನುಕೂಲ ಆಗಿತ್ತು ನಮ್ಮ ದುಡ್ಡಿಂದ ನಾವು ಇದನ್ನ ಮುಂದುವರಿಸ್ಬೇಕನ್ನೋದು ಅವ್ರಿಗೆ ಸ್ವಲ್ಪ ಇದು ಆಗಲಿ ಅಂತ ನಾನು ಹೇಳ್ತೀನಿ. ನಿಮ್ಗೆ ಎಷ್ಟು ತಿಂಗಳಿಂದ ಅಮೌಂಟ್ ಬರಬೇಕು? ಆ ಅಮೌಂಟಿಂದ ಯಾವ ರೀತಿ ನಿಮ್ಗೆ ಬಂದಿದ್ರೆ ಏನೆಲ್ಲ ಅನುಕೂಲ ಆಗ್ತದೆ? ಈಗ ಏನು ಸಮಸ್ಯೆ ಎದುರಿಸ್ತೀರಿ? ಶ್ರೀಮಂತರ ಮಕ್ಕಳು ದೊಡ್ಡ ಸಾಲಿ ಒಳಗೆ ಸಾಲಿ ಕಲಿತಾರ. ನಮ್ಮ ಮಕ್ಕಳು ಹಂಗೆ ಅಂತ ಸಾಲಿ ಕಳಿಸ್ಬೇಕು, ನಮ್ಮ ಮಕ್ಕಳು ಕಲಿಸ್ಬೇಕನ್ನ ನಮ್ಗೆ ಆಸೆ ಇರ್ತೈತೆ ರೀ. ಈ ಹಣ ನೆಚ್ಕೊಂಡು ನಮ್ಮ ಮಕ್ಕಳನ್ನ ದೊಡ್ಡ ಸಾಲಿ ಕಳಿಸಿದ್ವಿ, ಇವ್ರು ಹಾಕೋದು ಬಿಟ್ಬಿಟ್ರು. ಈಗ ಮಕ್ಕಳು ಸಣ್ಣ ಗೌರ್ಮೆಂಟಿನ ಸಾಲಿ ಕಳಿಸ್ಬೇಕಂದ್ರೆ ಒಲ್ಲೆ ಅಂತ ಕುಂತಾರೆ. ಮಕ್ಕಳನ್ನ ಸಾಲಿ ಕಳಿಸ್ತೀರ, ಸಾಲಿ ಬಿಡಿಸ್ತೀರ. ಇವ್ರು ನೆಚ್ಕೊಂಡು ಇವ್ರಿಗೆ ಭರವಸೆ ಕೊಟ್ಟು ನಾವು ಹಿಂಗೆ ಮಾಡಿದ್ವಿ. ಇವ್ರು ಈಗ ಕೈ ಕೊಟ್ಬಿಟ್ರು ನಡ್ರಾಕ ನಮ್ಗೆ. ಅವ್ರು ಕೊಡಲಿಲ್ಲ ಮತ್ತು ನಾ ಎಲ್ಲಿದ್ದು ಹಾಕನ್ರಿ ನಾವು? ಈಗ ನಮ್ಲಿದ್ದ ಅವ್ರು ಆರಿಸ್ಬಿಡ್ತಾರೆ. ಅವ್ರದ್ದು ನಾವು ಅವರ ಹಾಕಲಿಲ್ಲ ಮತ್ತು ನಾವೇ ಮಾಡೋಕ್ಕಾಕತ್ರಿ. ಎಸ್, ಇದೆಲ್ಲವೂ ಕೂಡ ಗೃಹಲಕ್ಷ್ಮಿಯರ ಮಾತಾಗಿರುವಂಥದ್ದು. ಸರ್ಕಾರ ಆದಷ್ಟು ಬೇಗ ಗೃಹಲಕ್ಷ್ಮಿಯರಿಗೆ ಬರಬೇಕಾಗಿರ್ತಕ್ಕಂಥ ಏನು ಹಣ ಇದೆ ಆದಷ್ಟು ಬೇಗ ನಮ್ಮ ಖಾತೆಗಳಿಗೆ ಜಮಾ ಮಾಡಬೇಕು. ಇಲ್ಲವಾದರೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ನಾವು ತಕ್ಕ ಪಾಠವನ್ನು ಸರ್ಕಾರಕ್ಕೆ ಕಲಿಸ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸಂತೋಷ್, ನ್ಯೂಸ್ 18 ಗದಗ. ನಿನ್ನೆ ಬೆಂಗಳೂರಲ್ಲಿ ಸುರಿದಂಥ ಗಾಳಿ ಮಳೆಗೆ ಬೃಹತಾಕಾರದ ಮರ ವಾಲಿದ ಸ್ಥಿತಿಯಲ್ಲಿದೆ. 3 ಮಹಡಿಯ 2 ಮನೆ ಮೇಲೆ ಈ ದೊಡ್ಡ ಮರ ಬಿದ್ದಿದೆ. ಬೆಂಗಳೂರಿನ ಮಾಧವನಗರದಲ್ಲಿ ನಡೆದಿರುವಂತಹ ಘಟನೆ ಇದು.
ನಿನ್ನೆ ಸಂಜೆ ಸುರಿದಂತಹ ಧಾರಾಕಾರ ಮಳೆ ಜೊತೆಗೆ ಸಿಡಿಲು ಗುಡಿಗೂ ಬಿರುಗಾಳಿ. ಈ ಹಿನ್ನೆಲೆಯಲ್ಲಿ ನಗರದಾದ್ಯಂತ, ಬೆಂಗಳೂರಿನಾದ್ಯಂತ ಅನೇಕ ಅವಘಡಗಳು ಸಂಭವಿಸಿವೆ. ಮಾಧವನಗರದಲ್ಲಿ ನಡೆದಂತಹ ಘಟನೆ 2 ಮನೆಯ ಸದಸ್ಯರಿಗೆ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಜಾಸ್ತಿ ಆಗ್ತಾನೆ ಇದೆ. ಯಾಕಂದ್ರೆ ಬೆಸ್ಕಾಂ ಕೇಬಲ್ ತೆಗೆದಿಲ್ಲ ಇನ್ನೂ ಕೂಡ. ವಿದ್ಯುತ್ ಕಂಬದಿಂದ ಹೈಟೆನ್ಷನ್ ವೈರ್ ಇದೆ. ಜಲಮಂಡಳಿ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೋಡಿ. ನಿನ್ನೆ ಸಂಜೆ ಸುರಿದಂತ ಧಾರಾಕಾರ ಮಳೆಗೆ ಬೆಂಗಳೂರಿನ ನಗರದ ಹಲವೆಡೆ ಸಾಕಷ್ಟು ಅವಾಂತರ ಆಗಿದೆ. ನಗರದ ಹೃದಯ ಭಾಗದಲ್ಲಿರುವಂತ ಏರಿಯಾ ರೇಸ್ಕೋರ್ಸ್ ರಸ್ತೆಯ ಪಕ್ಕದಲ್ಲಿ ಮಾಧವನಗರ ಏನಿದೆ, ಈ ಮಾಧವನಗರದಲ್ಲಿರುವಂತ ಈ ಏರಿಯಾದಲ್ಲಿ ಬೃಹತ್ ಗಾತ್ರದ ಮರ ಆಲ್ಮೋಸ್ಟ್ ಬಿದ್ದಿದೆ. ಇದಕ್ಕೆ ಬಹಳ ಪ್ರಮುಖವಾದಂತ ರೀಸನ್ ಅಂತಂದ್ರೆ ಕೇಬಲ್ ವರ್ಕ್ ನಡೀತಾ ಇತ್ತು ಕಳೆದ ಒಂದು ವಾರದಿಂದನೂ ಕೂಡ. ಈ ಕೇಬಲ್ ವರ್ಕ್ ಹಿನ್ನೆಲೆಯಲ್ಲಿ ಗುಂಡಿಯನ್ನ ತೋಡಿದ್ರು. ಸೊ ನಿನ್ನೆ ಸುರಿದಂತ ಮಳೆ, ಅದರ ಜೊತೆಗೆ ಬಿರುಗಾಳಿ, ಈ ಎರಡೂ ಕಾರಣಕ್ಕಾಗಿ ತುಂಬಾ ಚೆನ್ನಾಗಿದ್ದಂತ ಮರ, ಯಾಕಂದ್ರೆ ಕೆಳಗಡೆನೆ ಬುಡನೆ ಅಲಗಾಡುವ ರೀತಿಯಾಗಿ ಕೇಬಲ್ ವರ್ಕ್ ಮಾಡಿರೋ ಕಾರಣಕ್ಕಾಗಿ ಆಲ್ಮೋಸ್ಟ್ ವಾಲಿದೆ. ಬಹುತೇಕ ಬೀಳುವಂತ ಸಾಧ್ಯತೆ. ಇದರ ಬಹಳ ದೊಡ್ಡ ಪರಿಣಾಮ ಅಂತಂದ್ರೆ ಈ ಏರಿಯಾದಲ್ಲಿದ್ದಂತ 2 ಬೃಹತ್ ಆದಂತ ದೊಡ್ಡ ಮನೆಗಳು, 3 ಮಹಡಿಯ ಒಂದು ಮನೆ ಇದೆ, 4 ಮಹಡಿಯ ಮತ್ತೊಂದು ಮನೆ ಇದೆ. 2 ಮಹಡಿಯ ಮೇಲೂ ಕೂಡ ಮರ ಆಲ್ಮೋಸ್ಟ್ 30 to 40% ವಾಲ್ ಇರೋದು. ಯಾವುದೇ ರೀತಿಯಾದಂಥ ಅದೃಷ್ಟವಶಾತ್ ಯಾವುದೇ ಜೀವಹಾನಿಯಾಗಿಲ್ಲ ಮತ್ತು ತೊಂದರೆ ಆಗಿಲ್ಲ. ಬಟ್ ಈಗ ಈ ಮರನ ತೆರವುಗೊಳಿಸುವಂತ ಕಾರ್ಯ ಏನಿದೆಯಲ್ಲ, ಇದು ತುಂಬಾ ಟೆಕ್ನಿಕಲ್ಲಿನೇ ಮಾಡಬೇಕಾಗಿದೆ. ಒಂದು ವೇಳೆ ಏನಾದರೂ ಕಟಾವು ಮಾಡುವ ಅಂದ್ರೆ ಕಟ್ ಮಾಡುವಂತ ಕೆಲಸ ಏನಾದರೂ ಮಾಡಿದ್ರೆ ಆ ಮನೆ ಮುಂಭಾಗದಲ್ಲಿ ಆಲ್ಮೋಸ್ಟ್ ನೋಡಿದ್ರೆ ಗ್ಲಾಸ್ ಎಲ್ಲ ಕೂಡ ಇರೋದು. ಇತ್ತೀಚೆಗೆ ರಿನೋವೇಷನ್ ಮಾಡಿದ್ರು ಅಂತ ಹೇಳಿ ಮನೆಯ ನಿವಾಸಿಗಳು ಹೇಳ್ತಾ ಇದ್ರು. ಸೊ ಈ ಹಿನ್ನೆಲೆಯಲ್ಲಿ ಅದನ್ನ ಒಂದೊಂದಾಗಿ ಕೊಂಬೆಯನ್ನ ಒಂದೊಂದಾಗಿ ಕಟ್ ಮಾಡ್ತಾ ಹೋಗ್ಬೇಕು. ಇಲ್ಲದೆ ಹೋದ್ರೆ ಒಂದು ವೇಳೆ ಏನಾದರೂ ಈ ಭಾಗದಲ್ಲಿ ಮಧ್ಯಭಾಗದಲ್ಲಿ ಏನಾದರೂ ಕಟ್ ಮಾಡಿದ್ರೆ ದೊಡ್ಡ ಅನಾಹುತವೇ ಆಗಲಿದೆ. ಈ ರೀತಿಯಾದಂತ ಸಿಚುವೇಶನ್ ನಿನ್ನೆ 3:30 to 4 ಗಂಟೆಗೆ ಆದಂತ ಈ ಇನ್ಸಿಡೆಂಟ್ ಏನಿದೆ, ಇದಾಗಿ ಇಲ್ಲಿವರೆಗಾಗಿದೆ. ಮೊದಲು ಈಗ ಪವರ್ ಕನೆಕ್ಷನ್ ಅನ್ನ ಕಟ್ ಮಾಡುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಈಗಲೂ ಏನ್ ಕೇಬಲ್ ಏನಿದೆಯಲ್ಲ, ಪವರ್ ಕೇಬಲ್, ಆ ಕೇಬಲ್ ನ ಕಟ್ ಮಾಡಬೇಕಾಗಿದೆ, ಅಂದ್ರೆ ತೆರವುಗೊಳಿಸಬೇಕಾಗಿದೆ. ಅದಾದ ನಂತರ ಈ ಮರ ಕಟ್ ಮಾಡಿ ಸೇಫ್ ಆಗಿ ತೆಗೆಯುವಂತ ಕೆಲಸ ಆಗ್ಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಿಜವಾಗ್ಲೂ, ಯಾಕಂದ್ರೆ BBMP ಎಲ್ಲೆಲ್ಲಿ ಈ ರೀತಿಯಾದಂತ ಗಿಡ ಮರಗಳಿದಾವೆ, ವಾಲಿದಂತ ಮರಗಳು, ಅವುಗಳನ್ನ ತೆರವುಗೊಳಿಸುವಂತ ಕಾರ್ಯ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಕಾಮಗಾರಿ ಹಿನ್ನೆಲೆಯಲ್ಲಿ, ಯಾಕಂದ್ರೆ ತುಂಬಾ ಚೆನ್ನಾಗಿರುವಂತ ಅತಿ ಬೃಹತ್ ಆದಂತ ಮರ ಕಾಮಗಾರಿ ಹಿನ್ನೆಲೆಯಲ್ಲಿ ಬುಡನೆ ಅಲಗಾಡೋ ರೀತಿಯಾದಂತ ಕೆಲಸ ಆಗಿದೆ. ಆ ಕಾರಣಕ್ಕಾಗಿ ಈಗ 2 ಮನೆಗಳಿಗೆ, ಬೃಹತ್ ಆದಂತ ದೊಡ್ಡ ದೊಡ್ಡ ಬಂಗಲೆಯ ಮನೆಗಳು, ಆ 2 ಮನೆಗಳಲ್ಲಿ ಸಾಕಷ್ಟು ಜನ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಈಗ ತೊಂದರೆ ಎದುರಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್.